ಈ ಹಾಡಿಗೆ ಸಾಹಿತ್ಯ ನಿಮ್ಮದೇ ಸರ್. ಈ ಥರದ ಕಂಟೆಂಟ್ಗಳ ಸಿನಿಮಾಗಳಿಗೆ ಬರೆಯುವಾಗ ಏನನ್ಸುತ್ತೆ, ಯಾವ ರೀತಿ ಪ್ರಿಪ್ರೇಷನ್ ಇತ್ತು ಅಂತ? ಮೊದಲನೇದಾಗಿ ಇದು ಹಾಡ್ ಬರೆದ್ವಿ ಅನ್ನೋಕ್ಕಿಂತ ಯಾವುದೋ ಸಿನಿಮಾಗೆ ಬರದೆ ಅನ್ನೋಕ್ಕಿಂತನೂ ನಮ್ಮ ಎದೆಯೊಳಗಿದ್ದ ಒಂದು ಸಮಾನತೆಯ ಕೂಗು, ದೌರ್ಜನ್ಯದ ವಿರುದ್ಧ ದನಿ ಇಲ್ಲಿ ನನಗೆ ಹಾಡಾಗಿಸ್ಲಿಕ್ಕೆ ಅವಕಾಶ ಸಿಕ್ತು. ಆ ಅವಕಾಶ ಕೊಟ್ಟಿದ್ದಕ್ಕೆ ಕರ್ಣನ್ ಅವರಿಗೆ ಮತ್ತು ಟೀಮ್ಗೆ, ಮ್ಯೂಸಿಕ್ ಡೈರೆಕ್ಟರ್ ಆದ ಪೂರ್ಣ ಅವರಿಗೆ ಥ್ಯಾಂಕ್ಸ್. ನನಗೆ ತುಂಬ ಇಷ್ಟ ಆಗೋ ಒಂದು ಜೋಕ್, ಆ್ಯಕ್ಚುಲಿ ಇದು ಜೋಕು ಬಟ್ ತುಂಬ ಇಷ್ಟ. ಯಾಕೆ ಅಂದರೆ ಕೊನೆಯಲ್ಲಿ ಹೇಳ್ತೀನಿ. ಒಬ್ಬ ಜಮೀನ್ದಾರ ಮನೆಯ ಮೊಗಸಾಲೆಯಲ್ಲಿ ಕೂತಿರ್ತಾರಂತೆ. ಕೂತ್ಬಿಟ್ಟು ತಾಂಬೂಲ ಗಿಂಬೂಲ ಏನೋ ಹಾಕೊತ ಆರಾಮಾಗಿ ಕೂತಿರ್ತಾನೆ. ಎದುರುಗಡೆ ಅವನ ಮನೆ ಕೆಲಸದ ಆಳು ಏನೋ ಕೆಲಸ ಮಾಡ್ತಿರ್ತಾನೆ. ಅವನ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾನೆ. ಇವನಿಗೆ ಟೈಮ್ ಪಾಸ್ ಆಗ್ತಿರಲ್ಲ, ಸುಮ್ಮನೆ ಏನಾದರೂ ತರಲೆ ಮಾಡಬೇಕು ಅನ್ಸತ್ತಂತೆ. ಜಮೀನ್ದಾರ ಅವನ ಕೆಲಸದವನು ಕರೆದು, ತಿಮ್ಮ ನಿಂಗೊಂದು ಕ್ವಶನ್ ಕೇಳಿಸ್ತೀನಿ, ಉತ್ತರ ಹೇಳು ಅಂತಾನೆ. ಕೇಳಿ ಯಜಮಾನ್ರೆ ಅಂತ. ನಾನು ಇವನು ಟೈಮ್ ಪಾಸಿಗೆ ಕೇಳ್ತಾ ಇರೋದು, ತಿಮ್ಮ ನಿನ್ನ ಪ್ರಕಾರ ಈ ಸೆಕ್ಸ್ ಅನ್ನೋದಿದೆಯಲ್ಲ ಅದು ಶ್ರಮಾನ ಸುಖಾನ ಅಂತ ಕೇಳ್ತಾನಂತೆ. ಸೆಕ್ಸ್ ಅನ್ನೋದಿದೆಯಲ್ಲ ಅದು ಶ್ರಮಾನ ಸುಖಾನ ಅಂತ. ಅವಾಗ ತಿಮ್ಮ ಹೇಳ್ತಾನಂತೆ, ಸ್ವಲ್ಪ ಯೋಚನೆ ಮಾಡಿ ಯಜಮಾನ್ರೆ, ಬಹುಶಃ ಅದು ಸುಖಾನೇ ಇರಬೇಕು, ಶ್ರಮ ಆಗಿದ್ರೆ ನೀವು ನಮ್ಮ ಹತ್ರ ಮಾಡಿಸ್ತಿದ್ರಿ ಅಂತ. ಅಲ್ವಾ? ಈ ಸಮಾಜದಲ್ಲಿ ಒಂದು ವರ್ಗ ಶ್ರಮ ಪಡುತ್ತೆ, ಒಂದು ವರ್ಗ ಸುಖ ಪಡುತ್ತೆ. ಶ್ರಮ ಒಂದು ವರ್ಗಕ್ಕೆ ಮೀಸಲಾಗ್ಬಿಟ್ಟಿದೆ, ಒಂದು ವರ್ಗಕ್ಕೆ ಸುಖ ಮೀಸಲಾಗ್ಬಿಟ್ಟಿದೆ. ಅದನ್ನು ನಾವು ಎಲ್ಲ ಸಾಧ್ಯವಿರುವ ಎಲ್ಲ ಆಯಾಮಗಳಲ್ಲೂ ಅದನ್ನು ವಿರೋಧಿಸ್ಕೊಂಡು ಬರಬೇಕು. ಅದಕ್ಕೆ ಪ್ರತಿಭಟನೆ ಹಾದಿಗಳನ್ನ ಕಂಡ್ಕೋಬೇಕಾದ ಅವಶ್ಯಕತೆ ಇದೆ. ಅಂಬೇಡ್ಕರ್ ಅವರು ಆ ಕಾಲದಲ್ಲಿ ಒಂದು ದಾರಿ ತೋರಿಸಿ ಹೋದರು. ಬಟ್ ಆ ದಾರಿಯಲ್ಲಿ ನಾವು ಎಷ್ಟು ಮುಂದೆ ಬಂದಿದ್ದೀವಿ, ಎಷ್ಟು ಸಾಧನೆ ಆಗಿದೆ, ಅವರ ಆಶೆಗಳು ಎಷ್ಟು ಈಡೇರಿದೆ ಅನ್ನೋದು ನಾವು ಇವತ್ತು ನಮ್ಮನ್ನೇ ಕೇಳ್ಕೋಬೇಕು, ಆತ್ಮವಿಮರ್ಶೆ ಮಾಡ್ಕೋಬೇಕು. ಖಂಡಿತವಾಗೂ ಅಂಬೇಡ್ಕರ್ ಅವರು ಅಂದ್ಕೊಂಡ ಮಟ್ಟದ ಸಮಾನತೆನ ನಾವೆಲ್ಲ ಮುಟ್ಟಿಲ್ಲ. ನಾವಿನ್ನೂ ಒಳಗಡೆನೇ ಹೋಗ್ತಾ ಇದ್ದೀವಿ. ನಮ್ಮನ್ನು ಹಿಂದೆಳೆಯುವ ಕೈಗಳ ಜೊತೆನೇ ನಾವು ಹೋಗ್ತಿದ್ದೀವಿ ಹೊರತು ನಮ್ಮನ್ನು ಮುಂದೆ ತಳ್ಳೋ ಕೈಗಳ ಜೊತೆ ಹೋಗ್ತಿಲ್ಲ. ನಾನು ಇದು ಯಾಕೆ ಹೇಳ್ತೀನಿ, ಇಲ್ಲಿ ರಾಜಕೀಯ ಬೇಡ ಅನ್ನೋ ಕಾರಣಕ್ಕೆ ಹಿಂದೆಳೆಯುವ ಕೈಗಳಂತೀನಿ. ಯಾರು ಹಿಂದೆಳೆಯುವ ಕೈಗಳು ನಿಮಗೆ ಬಿಟ್ಟಿತ್ತು. ಮತ್ತು ನೀವು ಯಾರನ್ನ ಅಂಬೇಡ್ಕರ್ ಅವರು ಇಡೀ ಜೀವಮಾನವಿಡೀ ವಿರೋಧಿಸ್ಕೊಂಡು ಬಂದರೋ, ಯಾರ ಶೋಷಣೆಯನ್ನು ಇಡೀ ಜಗತ್ತಿಗೆ ತೋರಿಸಿ ಅದಲ್ಲ ಅಂತ ಹೇಳಿದ್ರು, ಮತ್ತೆ ಅವರಿಗೆ ಜೈ ಅನ್ನೋದಾದರೆ ಅಂಬೇಡ್ಕರ್ ಅವರ ಆತ್ಮ ಖಂಡಿತ ಶಾಂತಿ ಸಿಗಲ್ಲ. ಅವರು ಖಂಡಿತ ನಿಮ್ಮನ್ನು ಕ್ಷಮಿಸಲ್ಲ. ಅದು ಬಿಟ್ಬಿಡೋಣ. ಸಿನಿಮಾ ವಿಷಯಕ್ಕೆ ಬಂದಾಗ ಈ ಹಾಡಿನಲ್ಲಿ ನಾವು ಟ್ರೈ ಮಾಡಿದ್ದು ಅದೇನೆ. ನನಗೆ ತುಂಬ ಖುಷಿ ಆಯಿತು. ನಾವು ಕರ್ಣನ್, ನಿಮ್ಮ ಅಭಿಪ್ರಾಯ ಇದೇ ಇರುತ್ತೆ. ಕರ್ಣನ್ನು, ಅಸುರನ್ನು ಆ ಥರದ ಸಿನಿಮಾಗಳು ನೋಡಿದಾಗ ಸಿನಿಮಾ ಎಂಥ ಪ್ರಭಾವಿ ಮಾಧ್ಯಮ, ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನನ್ನು, ಕಟ್ಟ ಕಡೆಯ ಮನುಷ್ಯನನ್ನು ತಲುಪುವಂಥ ಒಂದು ತಾಕತ್ತಿರುವಂಥ, ಮತ್ತು ಅವನು ಬದಲು ಮಾಡಲು ತಾಕತ್ತಿರುವಂಥ ಅದ್ಭುತ ಮಾಧ್ಯಮ ಸಿನಿಮಾ. ಒಂದು ಏನು ಲೈಟ್ ಆಫ್ ಮಾಡಿ ಒಂದು 2.5 ಗಂಟೆ ಕೂರಿಸಿದ್ರೆ ಅದೊಂದು ಪ್ರಯೋಗಾಲಯ ಇದ್ದಂಗೆ. ಅಲ್ಲಿ ಅವನ ಮನಸ್ಸಿನ ಕೆಮಿಸ್ಟ್ರಿಯನ್ನು ಬದಲು ಮಾಡಿಬಿಡ್ಬೋದು. ಪ್ರಭಾವಿ ನಿರ್ದೇಶಕ ಒಬ್ಬ ಒಂದು ಸಿನಿಮಾ ಮಾಡಿದ್ರೆ, ಒಂದು ಕತೆ ಮಾಡಿದ್ರೆ ಆ ಶಕ್ತಿ ಖಂಡಿತ ಇರುತ್ತೆ. ಈ ಅಸುರನ್ ಥರದ್ದು ಅಥವಾ ಕರ್ಣನ್ ಥರದ್ದು ನಮ್ಮಲ್ಲಿ ಯಾಕೆ ಬರ್ತಿಲ್ಲ ಅನ್ನೋ ಥರದ ವ್ಯತೆ ಎಲ್ರಿಗೂ ಇತ್ತು. ಬಹುಶಃ ಅದಕ್ಕೆ ಕರ್ಣನ್ ಅವರೇ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಈ ಧೀರ ಭಗತ್ ರಾಯ್ ಸಿನಿಮಾದ ಮೂಲಕ ಅಂತ ನನಗನ್ಸುತ್ತೆ. ಖುಷಿ ಅಂದರೆ ನಮಗೆ ಪರಿಚಯ ಇರೋ ಒಂದಷ್ಟು ಜನರು ಈ ಸಿನಿಮಾ ನಿರ್ಮಾಣದಲ್ಲೂ ತೊಡಕೊಂಡಿದ್ರು. ನಾನು ತುಂಬ ಖುಷಿಪಟ್ಟು ಬರೆದಿರೋ ಹಾಡುಗಳು, ಕೆಲವು ಲೈನ್ಗಳು ನನಗೂ ಕೂಡ ಈಗ ಕೇಳುವಾಗ ನನಗೆ ರೋಮಾಂಚನ ಆಗುತ್ತೆ. ಅಂದರೆ ನಾನು ಬೇರೆಯವ್ರು ಬರೆದ ಲೈನ್ಗಳಿಂದ ರೋಮಾಂಚನ ಅನುಭವಿಸಿದ್ದು ಜಾಸ್ತಿ. ಬಟ್ ನಮ್ಮ ಲೈನ್ಗಳೇ ನಮಗೆ ರೋಮಾಂಚನ ಕೊಡುವಾಗ ಅದೇನೋ ಖುಷಿ ಆಗತ್ತೆ. ಸುರಿಸಿ ದಿನ ಬಡಬಗ್ಗರು ಬೆವರು, ನಿಮಗಿತ್ತರು ಸಿರಿವಂತಿಕೆ ಪೊಗರು, ಯಜಮಾನಿಕೆ ದಬ್ಬಾಳಿಕೆ ಎದ್ದರು, ಸಿಡಿದೆದ್ದರು ಬರಿಗಾಲಿನ ಜನರು. ಇದು ನಮ್ಮ ಆಶಯ. ಈ ಸಿನಿಮಾದ ಮೂಲಕ ಎಲ್ಲೋ ಒಬ್ಬನಾದರೂ ದೌರ್ಜನ್ಯದ ವಿರುದ್ಧ ಎದ್ದು ನಿಲ್ಲಬೇಕು. ಎಲ್ಲೋ ಒಬ್ಬ ಅಲ್ಲ, ಊರಲ್ಲಿ ಒಬ್ಬೊಬ್ಬ ಆಗಬೇಕು. ಆ್ಯಕ್ಚುಲಿ ಅದು ಖಂಡಿತ ಕೊನೆ ಪಕ್ಷ ಎಲ್ಲೋ ಒಬ್ಬನಾರು ಎದ್ದು ನಿಲ್ಲಿ. ಚೆಗವರ ಅವ್ರು ಹೇಳ್ದಂಗೆ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ದೌರ್ಜನ್ಯ ವಿರುದ್ಧ ನೀನು ನಿಂತರೆ ನೀನು ನನ್ನ ಸಂಗಾತಿ ಅಂತ. ಹಂಗೆ ಅವರೆಲ್ಲರೂ ನಮ್ಮ ಸಂಗಾತಿಗಳಾಗ್ತಾರೆ. ಜೊತೆಗೆ ದುಡಿದು ದಣಿದ ಕೈಗಳೇ ಇನ್ನು ಆಳಬೇಕು ಈ ಜಗವನ್ನು. ಈ ಕಾನ್ಸೆಪ್ಟ್ ಕೂಡ ನೋಡಿ.
ಎಷ್ಟು ತಾರತಮ್ಯ, ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದೀನಿ ಯಾಕಂದರೆ ವಿಷಯ ಇದೆ. ಬೇರೆ ಸಿನಿಮಾಗಳಲ್ಲಿ ಬರೆದಾಗ ಲವ್ ಸಾಂಗ್ ಬರೆದಾಗ ವಿಷಯ ಇರಲ್ಲ, ಇದು ಹಂಗೆ ಹಿಂಗೆ ಹೇಳಿ ಮುಗಿಸ್ಬೇಕಾಗತ್ತೆ, ಕ್ಷಮಿಸಿ. ನೋಡಿ, ಸುಮ್ಮನೆ ನೀವು ಯೋಚನೆ ಮಾಡ್ತಿಲ್ಲ, ನೀವು ಕೇಳ್ತಾ ಇಲ್ಲ. ಯಾವುದೋ ಕಂಪ್ಯೂಟರ್ ಕೆಲಸ ಮಾಡೋನು AC ರೂಮಲ್ಲಿ ಕೂತ್ಕೊಂಡು ಒಳ್ಳೆಯ ಟೀ ಕಾಫಿ ಆಗಾಗ ಸಪ್ಲೈ ಆಗ್ತಾ ಚಂದದ ವಾತಾವರಣದಲ್ಲಿ ಕೆಲಸ ಮಾಡುವವರ ಸ್ಯಾಲ್ರಿ 1 ಲಕ್ಷದ ಮೇಲಿರುತ್ತೆ ತಿಂಗಳಿಗೆ. ಆದರೆ ಯಾವುದೋ 21ನೇ ಮಹಡಿಗೆ ಒಂದು ಸಣ್ಣ ಹಗ್ಗದ ಆಧಾರದಲ್ಲಿ ಒಂದು ಸಣ್ಣ ಕೋಲಿನ ಮೇಲೆ ಕೂತ್ಕೊಂಡು ಬಣ್ಣ ಬಳಿಯವನಿಗೆ 500 ರೂಪಾಯಿ 600 ರೂಪಾಯಿ ಇರುತ್ತೆ. ಜೀವವನ್ನೇ ಪಣಕ್ಕಿಟ್ಟು ಕೆಲಸ ಮಾಡ್ತಿರ್ತಾನೆ. ಈ ಸಮಾಜ ತನಗೆ ಅನುಕೂಲವಾದ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಂಡಿದೆ. ದೈಹಿಕ ಶ್ರಮಕ್ಕೆ ಬೆಲೆ ಇಲ್ಲ. ದೈಹಿಕ ಶ್ರಮ ಅಂದರೆ ಅವನ ದೇಹನೇ ತೇಯೋದು ಆಲ್ಮೋಸ್ಟು. ಆದರೆ ಮಾನಸಿಕ ಶ್ರಮವನ್ನು ಶ್ರೇಷ್ಠ ಅಂದ್ಕೊಂಡಿದೆ. ತುಂಬ ಏನು ದೊಡ್ಡ ಕೆಲಸ ಯಾರೂ ಮಾಡ್ತಿಲ್ಲ, ಎಲ್ಲರೂ ಡಿಜಿಟಲ್ ಗುಮಾಸ್ತಾರೆ. ಯಾವ ಸೈಂಟಿಸ್ಟ್ ಕೆಲಸನೂ ಮಾಡ್ತಿಲ್ಲ. IT ಕಂಪ್ನಿ ಒಳಗೆ ಕೂತವರು ದೊಡ್ಡ ಸೈಂಟಿಸ್ಟ್ ಥರ ಯಾರು ಏನೂ ಕಂಡುಹಿಡಿತಿಲ್ಲ. ಅದು ಎಸ್ಪೆಷಲಿ ನಮ್ಮವರು. ನಾವು ಆ್ಯಕ್ಚುಲಿ ಯಾರೋ ಮಾಡಿದ ಸಾಫ್ಟ್ವೇರ್ಗೆ ಡಿಜಿಟಲ್ ಗುಮಾಸ್ತಿಕೆ ಮಾಡ್ತಿರೋರೇ ಜಾಸ್ತಿ ನಮ್ಮಲ್ಲಿ. ಇರ್ಬೋದು, ಕೆಲವರು ಕಂಡುಹಿಡಿದವ್ರು ಇದ್ದಾರೆ, ಅದು ತುಂಬ ಕಮ್ಮಿ. ಆದರೆ ಈ ವ್ಯತ್ಯಾಸ ನೀವು ಕೇಳದೇ ಇದ್ದರೆ, ನೀವು 300 ರೂಪಾಯಿಗೆ ದುಡಿಬೇಕು, ಅವ್ರು 1 ಲಕ್ಷಕ್ಕೆ ದುಡಿತಾ ಇರ್ತಾರೆ. ದುಡಿಯೋದು ಅಲ್ಲ ಅದು ಆ್ಯಕ್ಚುಲಿ ಮಾನಸಿಕ ಶ್ರಮ ಹೌದು. ಬಟ್ ಅವ್ರ ಬಟ್ಟೆ ಒಂದು ನೆರಿಗೆ ಹಾಳಾಗಲ್ಲ, ನಿಮ್ಮ ಇಡೀ ದೇಹ ಹಾಳಾಗಿರುತ್ತೆ. ಇಡೀ ದೇಹದ ಮೇಲೆ ಗೀರು ಬಿದ್ದಿರುತ್ತೆ, ರಕ್ತ ಸುರಿದಿರುತ್ತೆ, ಬೆವರು ಸುರಿದಿರುತ್ತೆ, ಆಯಾಸ ಆಗಿರುತ್ತೆ. ಈ ಬೇಸಿಕ್ ವ್ಯತ್ಯಾಸಗಳು ನಿಮ್ಗೆ ಕಾಣಿಸ್ಲಿಲ್ಲ, ಅದನ್ನು ನೀವು ಪ್ರಶ್ನೆ ಮಾಡಲ್ಲ ಅಂದರೆ ಯಾವ ಅಂಬೇಡ್ಕರ್ ಬಂದರೂ ನಿಮ್ಮನ್ನೆಲ್ಲ ಬದಲಾಯಿಸೋಕ್ಕಾಗಲ್ಲ. ನಿಮ್ಮನ್ನೆಲ್ಲ ಅಂತ ಹೇಳ್ತೀರಾ, ನಾನು ಸಮಾಜಕ್ಕೆ ಹೇಳ್ತಾ ಇದ್ದೀನಿ, ಯಾರನ್ನು ನಮ್ಮನ್ನೆಲ್ಲ. ಸೊ ಈ ಕೇಳುವಂತಹ ಪ್ರಶ್ನೆ ಕೇಳುವಂತಹ ಸಣ್ಣ ಮಟ್ಟದ ಪ್ರತಿರೋಧವನ್ನಾದರೂ ದಾಖಲಿಸುವಂಥ ಒಂದು ಗುಣ ಎಲ್ಲರಲ್ಲೂ ಬರಲಿ. ಈ ಸಿನಿಮಾ ಆ ದಿಕ್ಕಿನಲ್ಲಿ ಒಂದು ಸಣ್ಣ ಮಟ್ಟಕ್ಕಾದ್ರೂ ಬದಲಾವಣೆ ತರಲಿ, ಒಂದು ಸ್ಫೂರ್ತಿ ಕೊಡಲಿ. ಸಿನಿಮಾ ಕಮರ್ಷಿಯಲ್ ಆಗು ಕೂಡ ಹಿಟ್ ಆಗಬೇಕು. ಇದೆಲ್ಲರ ಹೊರತಾಗಿ ಜನ ಇದು ನಮ್ಮದು ಅಂದ್ಕೊಂಡ್ರೆ, ಈ ಸಿನಿಮಾ ನಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದೆ, ಇದಕ್ಕೆ ನಾನು ನಿಲ್ಲಬೇಕು ಅಂದ್ಕೊಂಡ್ರೆ ಖಂಡಿತ ಜನ ಈ ಸಿನಿಮಾನ ಗೆಲ್ಲಿಸ್ಬೋದು. ಹಾಗಾಗಲಿ ಅಂತ ಆಶಿಸ್ತೀನಿ. ಮತ್ತೊಮ್ಮೆ ಈ ತಂಡಕ್ಕೆ, ಕರ್ಣನವರ ತಂಡಕ್ಕೆ, ಈ ಥರ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಮಾಜಮುಖಿಯಾಗಿ ಒಂದು ಸಿನಿಮಾ ಮಾಡಿದ್ದಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ. ಧನ್ಯವಾದಗಳು ಸರ್. ಪೂರ್ಣ ಸರ್, ನೀವು ಹೇಳ್ತಾ ಇದ್ರಿ ನಾನೇ ಹೋಸ್ಟ್ ಅಂತ. ಮ್ಯೂಸಿಕ್ ಮಾಡಿ ಫಸ್ಟು ಅದು ಕನ್ಫ್ಯೂಸ್ ಆಗಿದೆ, ಯಾಕಂದ್ರೆ ನೀವು ಹಾಡಿದ್ದೀರಾ ಅಂತ. ಫಸ್ಟ್ ನಿಮ್ದೇ ಎಂಟ್ರಿ ಆಗುತ್ತಲ್ಲ ಹಾಡಲ್ಲಿ, ಮೋಸ್ಟ್ಲಿ ಅದಕ್ಕೆ ಕನ್ಫ್ಯೂಸ್ ಆಗಿದ್ದಾರೆ ಅಷ್ಟೇ. ಅದೇನಾಗುತ್ತೆ, ಕೆಲವು ಹಾಡುಗಳಿರುತ್ತೆ. ಈಗ ಸುಮಾರು ಪ್ರೆಸ್ ಮೀಟ್ ಇರ್ಬೋದು, ತುಂಬ ಕಡೆ ನಾವು ಸ್ಟೇಜ್ ಮೇಲೆ ಬರೋದಕ್ಕೇ ಮುಜುಗರ ಪಡ್ತಿರ್ತೀವಿ. ಅಂದರೆ ಮಾತಾಡೋದಕ್ಕೂ ಮುಜುಗರ ಪಡ್ತಿರ್ತೀವಿ, ಏನೋ ನಮಗೆ. ಆದರೆ ನಾವೆಲ್ಲ ಮುಜುಗರದಿಂದ ಬಂದಿರೋರೆ ಆ ಥರದ್ದೇ. ಬಟ್ ಕೆಲವು ಹಾಡುಗಳು, ಕೆಲವು ವಿಷಯಗಳು ಎಲ್ಲ ಮುಜುಗರ ಬಿಟ್ಟು ನಾನು ಇದನ್ನು ಹೇಳಲೇಬೇಕು ಅನ್ನೋ ಹುಮ್ಮಸ್ ತಂದು ಕೊಟ್ಬಿಡುತ್ತೆ. ಆವಾಗ ಬಾರಿಸು ಕನ್ನಡ ಡಿಮ್ ಆಗಿರ್ಬೋದು, ಇವಾಗ ಈ ಹಾಡಿರ್ಬೋದು. ಹಾಗಾಗಿ ಎಲ್ಲರನ್ನೂ ತಳ್ಳಿ ನಾವು ನಿಂತ್ಕೊಂಡು ಹಾಡಬೇಕು ಅನ್ನೋ ಒಂದು ಹುಮ್ಮಸ್ಸಲ್ಲಿ ಮಾಡಿರೋ ಹಾಡಿದು. ಹಾಗಾಗಿ ಇದು ನನಗೆ ತುಂಬ ಪರ್ಸ್ನಲಿ ತುಂಬಾ ಸರ್ರು ಲಿರಿಕ್ ಬರೆದು ಕೊಟ್ಟಾಗಿಂದ ಸುಮಾರು ದಿನ ಆಯಿತು ಅವ್ರು ಬರೆದು ಕೊಟ್ಟು. ಅವಾಗಿಂದನೂ ಅದನ್ನು ಒಂಥರ ಪ್ರತಿ ಲೈನ್ಗಳನ್ನ ಕೇಳಿಸ್ಕೊತಾ ಇದ್ರು. ಅದು ಒಂದು ರೋಮಾಂಚನ ಕ್ರಿಯೇಟ್ ಆಗೋದು. ಒಂದೊಂದು ಲೈನ್ನಲ್ಲೂ ಒಂದೊಂದು ವಿಷಯಗಳು ಹೇಳಿದ್ದಾರೆ, ಒಂದೊಂದು ಲೈನ್ನಲ್ಲೂ ಒಂದೊಂದು ಕತೆ ಇದೆ. ತುಂಬ ಸ್ಟೋರಿ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶಗಳಿತ್ತು, ಬಟ್ ಲಿಮಿಟೇಷನಲ್ಲಿ ನಾವು ಆದಷ್ಟು ಇದು ಮಾಡಿದ್ದೀವಿ. ತುಂಬ ಶ್ರಮ ಇದೆ ಈ ಹಾಡಿನ ಹಿಂದೆ. ಎಸ್ಪೆಷಲಿ ಈ ಹಾಡನ್ನ ಮಾಡಬೇಕು ಅಂತ ನಮ್ಮ ಕರ್ಣನ್ ಡೈರೆಕ್ಟ್ರು ಅವರು ತುಂಬ ಇದಿತ್ತು ಅವರಿಗೆ. ಫಿಲಮ್ ಎಲ್ಲ ರೆಡಿ ಆಗಿಬಿಟ್ಟಿತ್ತು, ಫಿಲಮ್ ಎಲ್ಲ ನಾವು ಲಾಕ್ ಮಾಡಿಬಿಟ್ಟಿದ್ದೋ. ಪ್ರಮೋಷನಲ್ ಸಾಂಗ್ ಮಾಡೋಣ ಅಂತ ಬಂದಾಗ ತುಂಬ ಅದನ್ನು ಸಪೋರ್ಟ್ ಮಾಡಿ ನಮ್ಮ ಪ್ರೊಡ್ಯೂಸರ್ ಪ್ರವೀಣ್ ಸರ್ ಅಂತೂ ಗೊತ್ತಲ್ಲ, ಈಗ ಫಿಲಮ್ ಎಲ್ಲ ಮುಗಿದ ಮೇಲೂ ಅದಕ್ಕೆ ಎಕ್ಸ್ಟ್ರಾ ಬಜೆಟ್ ಹಾಕೊಂಡು ಇವೆಲ್ಲ ಮಾಡಬೇಕು ಅಂದರೆ ತುಂಬಾ ದೊಡ್ಡ ಮನಸ್ಸು ಬೇಕು. ಮತ್ತು ಅವ್ರಿಗೂ ಅಷ್ಟೇ ಇದನ್ನು ನಾನು ಹೇಳಬೇಕು ಅನ್ನೋ ಛಲ ಎಲ್ಲರಿಗೂ ಇತ್ತು. ಹಾಗಾಗಿ ಇದನ್ನು ರೆಡಿ ಆಯಿತು. ಮತ್ತು ತುಂಬ ನನಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಶೇಖರ್ DFD ಅವರೇ ಇದನ್ನು ಈ ಪ್ರಮೋಷನಲ್ ಸಾಂಗ್ ಡೈರೆಕ್ಟ್ ಮಾಡಿದ್ದು. ಅದೇನಾದರೆ ನಾವು ಬಾರಿಸು ಕನ್ನಡ ಡಿಮ್ ಮಾಡುವಾಗಲೂ ಅವರು DOP ಆಗಿ ಕೆಲಸ ಮಾಡಿದ್ರು ಅದಕ್ಕೆ. ಹಾಗಾಗಿ ಅದೇನೋ ಅದು ಚೆನ್ನಾಗಿ ವರ್ಕ್ ಆಯಿತು. ತುಂಬ ಅದ್ಭುತವಾಗಿ ಮಾಡಿಕೊಟ್ರು. ಮತ್ತು ನಮ್ಮ ಧನು ಮಾಸ್ಟ್ರು ಕೊರಿಯೋಗ್ರಫರು, ಅವರು ಕೊರಿಯೋಗ್ರಫಿ ಮಾಡಿದ್ರು. ಅವ್ರಿಗೂ ಅಷ್ಟೇ, ಅವ್ರಿಗೆ ಅಂದರೆ ಹಾಡು ಕೇಳಿಸ್ತಾ ಇದ್ದಂಗೆ ಅವ್ರಿಗೆ ಐಡಿಯಾಸ್ಗಳು ಬರೋಕ್ಕೆ ಶುರು ಆಗ್ಬಿಡ್ತು. ಹಿಂಗೆ ಮಾಡೋಣ ಅಂತ ಎಲ್ಲರೂ ಅಂದರೆ
ಹಾಡು ಕೇಳಿಸ್ದವ್ರೆಲ್ಲ ಸರ್ ತುಂಬ ಅವರೇ ವಾಲಂಟಿಯರ್ ಆಗಿ ಮಾಡೋಣ ಇದು ಮಾಡೋಣ ಅಂದ್ಕೊಂಡು ಪರ್ಸ್ನಲಾಗಿ ಬಂದು ಎಲ್ಲರೂ ಒಗ್ಗೂಡಿ ಮಾಡಿರೋ ಹಾಡು. ಹಾಂ, ಆರ್ಟಿಸ್ಟ್ಗಳಿರ್ಬೋದು, ಇಲ್ಲಿ ಅರುಣ್ ಇದ್ದಾರೆ, ಅವರು ಇದು ಮಾಡಿದ್ದಾರೆ. ಸೊ ತುಂಬ ಅಂದರೆ ತುಂಬ ಹೇಳೋದೇನು ಗೊತ್ತಾಗ್ತಿಲ್ಲ ನನಗೆ. ಹಾಗಾಗಿ ಈ ಥರ ಆಗಿದ್ದ ಹಾಡು ಧೀರ ಭಗತ್ ರಾಯನಲ್ಲೂ ಈ ವಿಷಯ ಹೇಳಿದ್ದೀವಿ, ಇದರ ಸವಿಸ್ತಾರವಾದ ಒಂದು ಕತೆ ಇದೆ. ಹಾಗಾಗಿ ಎಲ್ಲರೂ ಇದು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತು ಮಾಮೂಲಿ ಒಂದು ಸೆಕೆಂಡ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಾವು ಹಾಡಿಯೋ ಚಾನಲ್ ನಮ್ಮದೇ, ಹಾಗಾಗಿ ಹಾಡಿಯೋ ಅಂತ, ಹಾಡಿಯೋ ಅಂತ. ಹಾಗಾಗಿ ಅದು ಒಂದು ಮಾರ್ಕೆಟಿಂಗ್ ಥರ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀವಿ. ಖಂಡಿತ ಇದನ್ನು ದೊಡ್ಡ ಮಟ್ಟಿಗೆ ರೀಚ್ ಮಾಡಿಸೋಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಥ್ಯಾಂಕ್ ಯು ಸೊ ಮಚ್. ಹಾಂ, ಇದು ಆ್ಯಕ್ಚುಲಿ ಈಗ ಇದನ್ನು ನಾವು ಸಂಜೆ 5 ಗಂಟೆಗೆ ಯೂಟ್ಯೂಬಲ್ಲಿ ಬರುತ್ತೆ, ಅದು ಪೀಕ್ ಟೈಮ್ ಅಂತ 5 ಗಂಟೆಲಿ ಬರುತ್ತೆ. ಅವಾಗಿಂದ ಎಲ್ಲರಿಗೂ ಶೇರ್ ಆಗಕ್ಕೆ ಶುರುವಾಗುತ್ತೆ. ಓಕೆ. ಹಾಂ, ಇನ್ನೊಂದು ನಾನೇ ಕಟ್ ಮಾಡ್ಕೊಂಡೆ, ತುಂಬ ಮಾತಾಡೋದು ಬೇಡ ಅಂತ. ಪೂರ್ಣಚಂದ್ರ ಅವ್ರ ಬಗ್ಗೆನೂ ಹೇಳಬೇಕು. ಬಾರಿಸು ಕನ್ನಡ ಡಿಮ್ ಡಿಮಮ್ಮ ಹಾಡನ್ನ ಅವ್ರು ಮಾಡಿದಾಗ ಅದು ಈಗ ಈಗೇನು ಹೊಸ ಯುಗದ ಕನ್ನಡಿಗರಿದ್ದಾರೆ ಅಥವಾ ಯೂತ್ಸ್ ಇದ್ದಾರೆ, ಅವರಿಗೆ ನಿಜವಾಗ್ಲೂ ಒಂದು ಕನ್ನಡ ಚಳುವಳಿ ಅಥವಾ ಕನ್ನಡದ ಪರ ಆಗಲಿಕ್ಕೆ ಸ್ಫೂರ್ತಿ ಕೊಟ್ಟ ಹಾಡು. ಅದೇ ಟೋನಲ್ಲಿ ಅದನ್ನು ಕೇಳಿದಾಗಲೂ ನನಗೆ ಇವಾಗಲೂ ರೋಮಾಂಚನ ಆಗ್ತದೆ. ಇವಾಗ ಬರುವಾಗ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳ್ಕೊಂಡು ನಾನು ಕಾರಲ್ಲಿ ಕೇಳ್ಕೊಬಂದ ಈ ಹಾಡನ್ನು. ಇವರಿಗೆ ಒಂಥರ ಇನ್ಸ್ಪೈರಿಂಗ್ ರೋಮಾಂಚಕ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ಬೋದು. ಇವರಿಗೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್ ನೀವು. ಮತ್ತು ನವೀನ್ ಸಜ್ಜು ಅಷ್ಟೇ, ಅವರ ವಾಯ್ಸ್ ಬಿದ್ದ ಮೇಲೆ ಸಾಂಗು ಬೇರೆದೇ ಲೆವೆಲ್ಗೆ ಎತ್ಕೋತು. ಮತ್ತು ಬಂದು ಪರ್ಫಾರ್ಮ್ ಮಾಡಿ ಜೊತೆಗೆ ನಿಂತ್ಕೊಂಡು ಇದು ಮಾಡಿದ್ರು. ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತಂದರೆ, ಈ ಸಾಂಗ್ನ ನಾವು ನಮ್ಮ ನೀನಾಸಂ ಸತೀಶ್ ಸರ್ಗೆ ಕೇಳಿಸಿದಾಗ ಅವರು ತುಂಬ ಇದೇ ಎಕ್ಸೈಟ್ಮೆಂಟಲ್ಲಿ ನೀವೇನು ತಲೆ ಕೆಡಿಸ್ಕೊಬೇಡಿ, ನಾನೇ ಬಂದು ಲಾಂಚ್ ಮಾಡಿಕೊಡ್ತೀನಿ ಅಂತ ಅವರು ಬಂದು ಅವರ ಬ್ಯುಸಿ ನಡುವೆ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಅದು ತುಂಬ ದೊಡ್ಡ ಖುಷಿ ವಿಚಾರ. ಯಾಕೆ ಅಂತಂದರೆ ಅಂದರೆ ಅದೇ ಒಂದೊಂದು ವಿಷಯ ಒಬ್ಬೊಬ್ಬರ ಮೂಲಕ ಬಂದರೆ ಚೆನ್ನಾಗಿರುತ್ತೆ. ಈಗ ಈ ಸಾಹಿತ್ಯ ನಿಮ್ಮ ಮೂಲಕ ಬಂದಿದ್ದೆ, ಅದು ಬೇರೆ. ಇದು ಆ ಥರ ಒಬ್ಬೊಬ್ರಿಗೂ ಒಂದೊಂದು ಕೆಲಸಗಳಿರುತ್ತೆ. ಆ ಥರದಲ್ಲ ಸತೀಶ್ ಅವರಿಗೆ ಒಳ್ಳೆ ಕೆಲಸ ಅಂತ ಅನ್ಕೋತೀನಿ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಇನ್ನು ಈ ಸಿನಿಮಾದ ನಾಯಕ ಹಾಗೂ ನಾಯಕಿ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ. ಇಲ್ಲ ಸರ್, ಅವ್ರನ್ನ ಮಾತಾಡಿಸ್ತೀನಿ, ನೀವೆಲ್ಲ ಮಾತಾಡ್ಬಿಡಿ. ರಾಕೇಶ್ ದಳವಾಯಿ ಅವರು ಹಾಗೆ ಸುಚಾರಿತಾ ಅವರು. ರಾಕೇಶ್ ಅವ್ರು ನೋಡೋದಕ್ಕೆ ಇಷ್ಟು ಸಿಂಪಲ್ ಆಗಿ ಕಾಣ್ತಾರೆ, ಆದರೆ ತನ್ನದೇ ಆದ ರೀತಿಯಲ್ಲಿ ಕನ್ನಡಕ್ಕಾಗಿ, ಕನ್ನಡ ಶಾಲೆಗಳಿಗಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲೂ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಕಾಣೋದಿಲ್ಲ ಅವ್ರ ಕೆಲಸ, ಆದರೆ ಆ್ಯಕ್ಚುಯಲ್ ಕೆಲಸ ಅವ್ರ ಕಡೆಯಿಂದ ಆಗ್ತದೆ. ಅದಕ್ಕೊಂದು ಕಂಗ್ರ್ಯಾಚುಲೇಟ್ ಮಾಡ್ತಾ, ಇನ್ನು ಸುಚಾರಿತಾ ಅವರು ಬಹಳ ಇಂಡಿಪೆಂಡೆಂಟ್ ಹೆಣ್ಣುಮಗಳು. ಇಬ್ಬರಿಗೂ ಈ ಸಿನಿಮಾ ಮೂಲಕ ತುಂಬ ಒಳ್ಳೆಯದಾಗಲಿ. ಹಾಡಿನ ಬಗ್ಗೆ ಡಿಸೆಂಬರ್ 6ಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ. ಒಂದು ದೊಡ್ಡ ಸಿನಿಮಾದ ಜೊತೆಗೆ ಬರ್ತಾ ಇದ್ದೀರಾ. ಅದರಲ್ಲೇ ಗೊತ್ತಾಗ್ತಿದೆ ನಿಮ್ಮ ಕಂಟೆಂಟ್ ಮೇಲೆ ನಿಮ್ಗೆ ಎಷ್ಟು ಧೈರ್ಯ ಇದೆ ಅಂತ. ಏನು ಹೇಳ್ತೀರಾ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸತೀಶ್ ಸರ್ ತುಂಬ ಪ್ರೀತಿಯಿಂದ ಬಂದಿದ್ದಕ್ಕೆ ತಂಡದ ವತಿಯಿಂದ ಮತ್ತೊಮ್ಮೆ ಸ್ವಾಗತ ಮತ್ತು ಧನ್ಯವಾದಗಳು. ಸತೀಶ್ ಸರ್ಗೂ ನನಗೂ ಒಂದು ರಂಗಭೂಮಿಯ ನಂಟಿದೆ. ಸತೀಶ್ ಸರ್ ಕೂಡ ರಂಗಭೂಮಿಯಿಂದ ಬಂದಿರ್ತಕ್ಕಂಥವ್ರು. ಸತೀಶ್ ಸರ್ ನನಗೆ ರಂಗಭೂಮಿಯಿಂದ ಸೀನಿಯರ್ ಆಗಿರೋದು. ನಮ್ಮ ತಂದೆ ಸತೀಶ್ ಸರ್ ಅವ್ರಿಗೆ ನೀನಾಸಂ ಅವರಿಂದ ಸೀನಿಯರು. ನಮ್ಮ ತಂದೆ ಸೆಕೆಂಡ್ ಬ್ಯಾಚ್ ನೀನಾಸಂ, ಸಾಂಬಶಿವ ದಳವಾಯಿ ಅಂತ. ಸೊ ಅದೊಂದು ನಂಟು. ಸೊ ಅವ್ರು ಬಂದಿದ್ದು ಒಂಥರ ಕೋಇನ್ಸಿಡೆನ್ಸ್ ಥರ ಆಗಿದೆ. ಸೊ ಮತ್ತೊಮ್ಮೆ ಸರ್ ತುಂಬ ಆತ್ಮೀಯ ಸ್ವಾಗತ. ನಾನು ಒಂದು ಕಥೆನ ಹೇಳಬೇಕು ಅಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ. ಅದೇನೋ ಈ ಸಾಂಗ್ ರಿಲೀಸ್ಗೂ ಆ ಕತೆ ಕೂಡು ಬಂತು ಅನ್ಕೋತೀನಿ. ನನ್ನ ಸಿನಿಮಾ ಕಂಟೆಂಟ್ಗೂ ನನ್ನ ನಿಜ ಜೀವನದ ಎಕ್ಸ್ಪೀರಿಯೆನ್ಸ್ಗೂ ತುಂಬ ಹತ್ತಿರದ ಸಂಬಂಧ. ಹಾಂ, ಅವ್ರ ಹತ್ರ ಒಂದ್ಸತಿ ಚರ್ಚೆ ಮಾಡಿದ್ರೆ ತುಂಬ ದೊಡ್ಡ ಮಟ್ಟದಾಗಿ ಹೇಳ್ಬಿಟ್ಟಿದ್ದೆ ನಾನು. ಸೊ ಹಂಗಾಗಿ ಸ್ವಲ್ಪ ಶಾರ್ಟಾಗಿ ಹೇಳಿ ಅಂತ ಹೇಳ್ತವ್ರೆ. ಆ ಥರದ ಕತೆ ಅದು. ಕಳೆದ ಒಂದು 50ರಿಂದ 60 ವರ್ಷದ ಕೆಳಗೆ ನಮ್ಮದೇ ಜಮೀನನ್ನು, ನಮ್ಮದೇ ಊರಿನಿರೋ ಒಂದಷ್ಟು ಜನ ಒಂದು ಹತ್ತಿರ 8 ಎಕರೆ ಜಮೀನನ್ನು ನಮ್ಮ ತಂದೆಯರು ತುಂಬ ಚಿಕ್ಕವ್ರು ಇರ್ತಾರೆ.
ನಮ್ಮ ತಾತನಿಗೆ 10 ಜನ ಮಕ್ಕಳು, 7 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ಸೊ ಬರೀ ಹೆಣ್ಮಕ್ಳಿದ್ದಾರೆ ಅನ್ನೋ ಕಾರಣಕ್ಕೆ ಊರಿನವ್ರು ಒಂದಷ್ಟು ಜನ ಆ 8 ಎಕರೆನ ಆಕ್ಯುಪೈ ಮಾಡ್ಕೋತಾರೆ. ಅದನ್ನು ಎಲ್ಲೂ ಬಿಡದಿರ ಕಾನೂನಾತ್ಮಕವಾಗಿಯೇ 53 ವರ್ಷಗಳ ಸತತ 53 ವರ್ಷಗಳ ತನಕ ಹೋರಾಡಿ 2013ರಲ್ಲಿ ನಮ್ಮ ಜಿಲ್ಲಾ ನ್ಯಾಯಾಲಯ ನಮ್ಮಂತೆ ಮಾಡಿದೆ. ಸೊ ಆ ಒಂದು ಸುದೀರ್ಘ ಜಮೀನನ್ನು ಪಡ್ಕೊಳ್ಳೋದಕ್ಕೆ ನಾವು ಸಾಕಷ್ಟು ಅಂದರೆ ಫಿಸಿಕಲ್ ಥಿಂಗ್ಸ್ನ ಕಳ್ಕೊಂಡಿದ್ದೀವಿ. ನಮ್ಮ ಮನೇಲಿ ಸಾಕಷ್ಟು ಕುರಿ ಎಮ್ಮೆ ಆ ಥರದ್ದೆಲ್ಲ ಸಾಕಷ್ಟು ಪ್ರತಿ ಸತಿ ವಾರಕ್ಕೊಂದ್ಸತಿ ವಾಯ್ದಾಗಿ ಹೋಗ್ಬೇಕಾದ್ರೂ ಒಂದು ಕುರಿ ಮಾರೋದು ಅಥವಾ ಕುರಿ ಲಾಯರ್ಗೆ ಕೊಡೋದು ಈ ಥರದ್ದೆಲ್ಲ ಮಾಡಿ ನಾನು ಅನುಭವಿಸಿಲ್ಲ. ಆದರೆ ನಾನು ನೋಡಿದ್ದು, ನಾನು ತುಂಬ ಚಿಕ್ಕನಿದ್ದಾಗ ನಮ್ಮ ತಂದೆ ಚಿಕ್ಕಪ್ಪರೆಲ್ಲ ಹೋದಾಗ ನಮ್ಮ ದೊಡ್ಡಪ್ಪ ಅಂತ ರಾಮಕೃಷ್ಣಪ್ಪ ಅಂತ ಅವರು ಬೆಂಗಳೂರಲ್ಲಿ ASI ಆಗಿ ರಿಟೈರ್ಡ್ ಆಗಿರೋರು ರೈಲ್ವೆ ಡಿಪಾರ್ಟ್ಮೆಂಟು. ಸೊ ಈ ಬೆಂಗಳೂರಿಂದ ಪ್ರತಿ ವಾರ ಒಂದು ದಿನ ರಜಾಕ್ ಅವರು ಕೂಡ್ಲಿಗಿಗೆ ಬಂದು ನಮ್ಮ ತಾಲೂಕಿಗೆ ಬಂದು ವಾಯ್ದೆ ಮಾಡೋರು. ಸೊ ನಮ್ಮ ದೊಡ್ಡಪ್ಪ ಅವರಷ್ಟು ಪರಿಶ್ರಮದ ಸಲುವಾಗಿ ನಮಗೆ ಆ 8 ಎಕರೆ ಜಮೀನನ್ನು ನಾವು ಕಾನೂನಾತ್ಮಕವಾಗಿ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ಈ ಸಿನಿಮಾ ನನಗೆ ಅವ್ರು ಹೇಳಿದಾಗ ನನ್ನ ಕಂಟೆಂಟ್ ಆಗಿದ್ದು ಹಾಗೆ, ಇದು ನನಗೆ ಸ್ವಲ್ಪ ಹತ್ತಿರದಲ್ಲಿದೆ, ನಾನು ಇದನ್ನು ಹೇಗಾದರೂ ಮಾಡಿ ನಾನೇ ಮಾಡಬೇಕು ಅಂತ ಅಂದ್ಕೊಂಡು ತುಂಬ ಉತ್ಸುಕನಾಗಿ ಮಾಡಿದ್ದು ಸಿನಿಮಾ. ಆಮೇಲೆ ಕರ್ಣನ್ ಸರ್ ನನಗೆ ಫೋನ್ ಮಾಡಿ ಹೇಳಿದಾಗಲೂ ಮೊದಲನೇ ಬಾರಿಗೆ ನನಗೂ ಯಾರೋ ಫೋನ್ ಮಾಡಿ ಹೀರೋ ಮಾಡ್ತೀನಿ ಅಂದಾಗ ಭಯ ಆಗಿತ್ತು. ಅವ್ರು ನನ್ನ ನಾಟಕ ನೋಡಿ, ಸರ್ ಮಲೆಗಳಲ್ಲಿ ಮದುಮಗಳು ನಾಟಕದಲ್ಲಿ ಪಾತ್ರ ಮಾಡಿದೆನು, ಅದನ್ನು ನೋಡಿ ಅವ್ರು ನನಗೆ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಕೊಡ್ತೀನಿ ಅಂದಾಗ ಖಂಡಿತ ಮಾಡೋಣ ಸರ್. ಆಮೇಲೆ ಪೂರ್ಣ ಸರ್ಗೂ ನನಗೂ ಒಂಥರ ನಂಟಿದೆ. ಪೂರ್ಣ ಸರ್ ಜೊತೆ ನಾನು ಭಾರತ ಭಾಗ್ಯದತ್ತ ಅನ್ನೋ ಡ್ಯಾನ್ಸ್ ಲೈಟ್ ಆ್ಯಂಡ್ ಸೌಂಡ್ ಡ್ಯಾನ್ಸ್ ಡ್ರಾಮಾದಲ್ಲಿ ಅಂಬೇಡ್ಕರ್ ಲೈಫ್ ಹಿಸ್ಟ್ರಿನೇ ನಾನು ಎಂಟೈರ್ 1.5 hour ಡ್ಯಾನ್ಸ್ ಮೂಲಕನೇ ನರೇಟ್ ಮಾಡ್ತೀನಿ. ಸೊ ಹಂಗೆ ಮೂಲಕ ನನಗೂ ಪೂರ್ಣ ಸರ್ಗೂ ಒಂದು ನಂಟಿದೆ. ಸೊ ಇದೆಲ್ಲ ಮೇಡಮ್ ಒಂದು ಒಳ್ಳೆ ಮಾತು ಹೇಳಿದ್ರು, ಏನೋ ಆಗೋದು ಅಂತ, ಎಲ್ಲ ಸೇರಿ ಕೂಡಿ ಆಗೋದು. ಅದೇ ಥರ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಪರ್ಫಾರ್ಮೆನ್ಸ್ ನೀವು ಅದನ್ನ ನೋಡಿದಾಗಲೇ ಗೊತ್ತಾಗುತ್ತೆ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಬಟ್ ಒಂದು ಈ ಥರದ್ದೊಂದು ಸಮಾಜಮುಖಿ ಕಥೆಗಳನ್ನು ಅಥವಾ ಈ ಥರದ್ದೊಂದು ಜನಕ್ಕೆ ಏನಾದರೂ ಮುಟ್ಟಿಸುವಂಥದ್ದು ಏನಾದರೂ ಒಂದು ಮಾಧ್ಯಮ ಇದೆ ಅಂದರೆ ಅದು ಖಂಡಿತ ರಂಗಭೂಮಿ ಅಥವಾ ಸಿನಿಮಾ ತುಂಬ ಸ್ಟ್ರಾಂಗ್ ಆಗಿ ಅಂತ ನಾನು ನಂಬ್ತೀನಿ. ಸೊ ಅದೇ ರೀತಿ ಕವಿರಾಜ್ ಸರ್ ಅದನ್ನು ಒಳ್ಳೆ ಮಾತು ಹೇಳಿದ್ರು, ನಾವು ಆ ಮೂಲಕ ಜನರಿಗೆ ಕಡೆಯದಾಗಿ ಇರ್ತಕ್ಕಂಥ ವ್ಯಕ್ತಿಗೂ ಕೂಡ ತಲುಪಿಸೋಕೆ ಸಾಧ್ಯ ಅಂದರೆ ಅದು ನಾವು ಈ ಮೂಲಕ ರಂಗಭೂಮಿ ಹುಟ್ಕೊಂಡಿದೆ. ಅದೇ ರೀತಿ ಎಲ್ಲೋ ಕ್ರಾಂತಿಯ ಮೂಲಕನೋ ಅಥವಾ ಏನಾದರೂ ಹೇಳಬೇಕು ಅಂತ ಬಂದಾಗ ರಂಗಭೂಮಿ ಫಸ್ಟು ಹುಟ್ಕೊಳ್ಳುತ್ತೆ, ಅದ ನಂತರದಲ್ಲಿ ಸಿನಿಮಾ ಈ ಥರದ್ದೆಲ್ಲ ಬಂದು. ಸೊ ಹಂಗಾಗಿ ಈ ಒಂದು ಮೀಡಿಯಾ ಎಷ್ಟು ಎಕ್ಸ್ಪ್ರೆಸಿವ್ ಅಂದರೆ ನಾವು ಆ ಥರದ ಕಂಟೆಂಟ್ಗಳನ್ನ ಹೇಳೋಕೆ ಹೊರಟಾಗ ನಿಮ್ಮೆಲ್ಲರ ಸಹಕಾರ ಮತ್ತು ಸತೀಶ್ ಸರ್ ಬೆನ್ನೆಲುಬಾಗಿದ್ದರೆ ನಾವು ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಧೈರ್ಯದಿಂದ ಈ ಸಾಂಗ್ ಏನು ಫೋರ್ಸ್ ಇದೆಯೋ ಅದೇ ಫೋರ್ಸಲ್ಲಿ ಮುನ್ನೋಗ್ತೀವಿ. ಸೊ ಆಮೇಲೆ ಹೆಂಗೆ ಹೇಳಿದ್ರು, ನಮ್ಮ ತಂಡ ಬಂದಿದೆ ಇಲ್ಲೇ ಕನ್ನಡ ಮನಸ್ಸುಗಳು ಕನ್ನಡದ ನಮ್ಮ ಅಧ್ಯಕ್ಷರೊಬ್ರು ಇದ್ದಾರೆ ಪವನ್ ಅಂತ. ನಾನು ಮೂಲತಃ ಸರ್ಕಾರಿ ಶಾಲೆಯಿಂದ ಓದಿ ಬಂದಿರತಕ್ಕಂಥವನು. ಹಾಗಾಗಿ ನಮ್ಮ ತಂಡ ಕನ್ನಡ ಮನಸ್ಸುಗಳು ಕರ್ನಾಟಕ ತಂಡ ಅಂತ ಕರ್ನಾಟಕದಾದ್ಯಂತ ಈಗಾಗಲೇ 54 ಶಾಲೆಗಳನ್ನ ದತ್ತು ತಗೊಂಡು ನಾವೇ ಸೋಷಿಯಲ್ ಮೀಡಿಯಾದಲ್ಲಿ ಫಂಡ್ ರೈಸ್ ಮಾಡಿಬಿಟ್ಟು ನಾವೇ ಒಂದು 50 ಜನ ಬೆಂಗಳೂರಿಂದ ಹೋಗಿ ಪೇಂಟ್ ಮಾಡಿ ಬರ್ತೀವಿ. ನನ್ನ ತಂಡ ಅಲ್ಲಿ ಕೂತಿದೆ. ಸೊ ಅದೊಂದು ಹೆಮ್ಮೆ ನನಗೆ. ಕನ್ನಡದ ಕೆಲಸದ ಜೊತೆಗೆ ಸಿನಿಮಾ ರಂಗಭೂಮಿ ಒಟ್ಟೊಟ್ಟಿಗೆ ಮಾಡ್ತಾ ಏನೋ ಒಂದು ನಮ್ಮ ಕೈಲಾದಷ್ಟು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೀವಿ. ಸೊ ಟ್ರೈಲರ್ ನೋಡಿದ್ದೀರಿ, ಸಾಂಗ್ ಸರ್ ನೋಡಿದ್ದಾರೆ. ಇನ್ನೊಂದು ಸಾಂಗ್ ಆದಮೇಲೆ ಏನು ಕರ್ಮ ಸಾಂಗು ಆಮೇಲೆ ಪ್ಲೇ ಮಾಡಿ ಅವರು ಸರ್ ಒಂದ್ಸರಿ ನೋಡಲಿ ಅದನ್ನು. ಸರ್ಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ಇಲ್ಲಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೆ ಇಲ್ಲಿರುವ ಎಲ್ಲ ಅತಿಥಿಗಳಿಗೂ ನಮಸ್ಕಾರ. ಸತೀಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ನಮ್ಮ ಜೊತೆ ಇರಬೇಕು. ಆ್ಯಂಡ್ ಕವಿರಾಜ್ ಸರ್, ನಾನು ಫಸ್ಟ್ ಟೈಮ್ ಸಾಂಗ್ ಕೇಳಿಸ್ಕೊಂಡಾಗಲೇ ತುಂಬ ಖುಷಿಯಾಗಿತ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿ ಬಂದಿದೆ ಲಿರಿಕ್ಸು. ಇನ್ನು ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಸೋದು ಪೂರ್ಣ ಸರ್. ಸೊ ಫಸ್ಟ್ ಮೂವಿನಲ್ಲೇ ನನಗೆ ತುಂಬ ಚೆನ್ನಾಗಿರೋಂಥ ಸಾಂಗ್ ಕೊಟ್ಟಿದ್ದೀರಾ, ಏನು ಕರ್ಮ ಅಂತ. ಸೊ ಅದಾದಮೇಲೆ ನೆಕ್ಸ್ಟು ಈ ಸಾಂಗ್ ನಾನು ಕೇಳಿದ ತಕ್ಷಣ ತುಂಬಾ ಖುಷಿಯಾಗಿತ್ತು ನನಗೆ. ಸೊ ಆಲ್ಮೋಸ್ಟ್ ನಮ್ಮ ಮೂವಿ ಮ್ಯೂಸಿಕಲ್ಲಿ ಹಿಟ್ ಆಗೋದಂತೂ ಡೆಫಿನೆಟ್ಲಿ ಅಂತ ನನಗೆ ತುಂಬಾ ಸ್ಟ್ರಾಂಗಾಗಿ ಅನ್ನಿಸ್ತಿದೆ. ಓವರ್ ಕಾನ್ಫಿಡೆನ್ಸ್ ಅಂತೂ ಅಲ್ಲ, ಆಲ್ರೆಡಿ ನೀವು ನೋಡಿದ್ದೀರಾ. ಆಲ್ರೆಡಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಇನ್ನೇನು ಸದ್ಯದರಲ್ಲೇ December 6 ನಮ್ಮ ಮೂವಿ ರಿಲೀಸ್ ಆಗ್ತಿದೆ. ಸೊ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಜೊತೆ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಸಿನಿಮಾ ಮೂಲಕ ನಿಮ್ಮಿಬ್ಬರಿಗೂ ಕೂಡ ತುಂಬ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಸಿನಿಮಾದ ನಿರ್ಮಾಪಕರು ವೇದಿಕೆ ಮೇಲೆ ಬರಬೇಕು ಪ್ರವೀಣ್ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಆಗಲೇ ಶೇಖರ್ ಸರ್ನ ತುಂಬ ಕರೆದೆ, ಬಂದಿರಲಿಲ್ಲ, ಈಗಷ್ಟೇ ಬಂದಿದ್ದಾರೆ. ಶೇಖರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ಹಾಡು
ಅದರ DOP ಹಾಗೂ ಅದರ ಡೈರೆಕ್ಷನ್. ಸರ್ ಒಂದು ವಿಶ್ ಮಾಡಿಬಿಡಿ, ಡಿಸೆಂಬರ್ 6ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ. ಆಯಿತು, ಅವರು ಕೆಲಸ ತುಂಬ ಸದ್ದು ಮಾಡ್ತಾ ಇದೆ, ಮಾತಾಡ್ತಾ ಇದೆ. ಪ್ರವೀಣ್ ಸರ್. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಈ ಸಾಂಗ್ ಶೂಟ್ ಮಾಡುವಾಗ ನಾನು ಇರಲಿಲ್ಲ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಫಸ್ಟು ಥ್ಯಾಂಕ್ಸ್ ಕವಿರಾಜ್ ಸರ್ಗೆ ಹೇಳಬೇಕು, ಯಾಕಂದರೆ ನಾನು ಮತ್ತು ಕರ್ಣನ್ ಸರ್ ಹೋಗಿ ಅವ್ರನ್ನ ಮೀಟ್ ಮಾಡಿದಾಗ ಈ ಥರ ಸಾಂಗ್ ಬೇಕು ಅಂತೇಳಿ, ಓಕೆ ಯಾವ ಥರ ಸಿಚುವೇಶನ್ ಇದೆ ನಾನು ಪೂರ್ಣ ಸರ್ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಆ ಸ್ಟೋರಿ ನೋಡಿ ನಾನು ಅದಕ್ಕೊಂದು ಒಳ್ಳೆ ಸಾಂಗ್ ಕೊಡ್ತೀನಿ ಅಂತ ಹೇಳಿದರು. ಸೊ ತುಂಬ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಸರ್. ಯಾಕಂತ ಹೇಳಿದರೆ ಒಂದು ಜೀವನದಲ್ಲಿ ಕುಗ್ಗಿರ್ತಕ್ಕಂಥ ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥ ಎಷ್ಟೋ ಜನರಿಗೆ, ಎಷ್ಟೋ ಜನ ಈ ಸಿನಿಮಾ ನೋಡೋದ್ರ ಮುಖಾಂತರ ಮನೆಗೂ ಒಬ್ಬೊಬ್ಬ ಧೀರ ಭಗತರಾಯ ಆಗಬೇಕಾಗಿದೆ. ಇದಾಗೆ ಆಗತ್ತೆ. ಆ ಒಂದು ಬದಲಾವಣೆ ತರಲಿಕ್ಕೆ ಈ ಒಂದು ಸಮಾಜಮುಖಿಯಾಗಿ ಈ ಒಂದು ಸಿನಿಮಾ ಮತ್ತು ಈ ಒಂದು ಹಾಡು ಬರಲಿ ಅಂತ ನಾನು ಮಾಧ್ಯಮ ಮಿತ್ರರು ನಮ್ಗೆ ಆಲ್ಮೋಸ್ಟ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಟ್ರೈಲರ್ ಆಲ್ಮೋಸ್ಟ್ ನಿನ್ನೆ ಅವರಿಗೆ 42 ಲಕ್ಷದವರೆಗೆ ರೀಚ್ ಆಗಿದೆ. ಅದ್ರ ಜೊತೆಗೆ ಏನು ಕರ್ಮ ಸಾಂಗ್ ಕೂಡ ತುಂಬ ರೀಚ್ ಆಗಿದೆ. ಈ ಸಾಂಗ್ನ ಇವತ್ತು ಪ್ರಮೋಷನಲ್ ವಿಡಿಯೋ ಆಗಿ ರಿಲೀಸ್ ಮಾಡಿದ್ದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು 14 ಡೇಸ್ ಏನೋ ಇದೆ ಆ್ಯಕ್ಚುಲಿ. 6ನೇ ತಾರೀಕು ಎಲ್ಲ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಬರ್ತಾ ಇದ್ದೀವಿ. ನಿಮ್ಮ ಹಾರೈಕೆ ಮತ್ತು ನಿಮ್ಮ ಆಶೀರ್ವಾದ ನಮ್ಮ ಹೊಸ ಚಿತ್ರತಂಡದ ಮೇಲೆ ಮತ್ತು ಹೊಸ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ, ಹಾಗೂ ಬಂದಿರತಕ್ಕಂಥ ಸತೀಶ್ ಸರ್ ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಇವತ್ತು ಹೊಸ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪೂರ್ಣ ಸರ್ ಹಾಗೂ ಕರ್ಣನ್ ಸರ್ ಮಾತಾಡಿದಾಗ ಓಕೆ ಬರ್ತೀನಿ ಸರ್, ನಾನು ನಿಮ್ಮ ಬೆನ್ನೆಲುಬಾಗಿ ನಿಲ್ತೀನಿ ಅಂತ ಹೇಳಿದ್ದಕ್ಕೆ ಹ್ಯಾಟ್ಸ್ ಆಫ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸರ್. ಹಾಗೆ ಬಂದಿರತಕ್ಕಂಥ ಕವಿರಾಜ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಪೂರ್ಣ ಸರ್ ಮತ್ತು ಕರ್ಣನ್ ಸರ್ ಹಾಗೂ ಶೇಖರ್ ಸರ್ ಈ ಒಂದು ಸಾಂಗ್ನ ಅದ್ಭುತವಾಗಿ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಹಾಗೆ ಎಲ್ಲ ಚಿತ್ರತಂಡದವರು ಇದೇ ಥರ ನಮ್ಮ ಜೊತೆಗೆ ಪ್ರಮೋಷನ್, ಇನ್ನೇನು ನಾಳೆಯಿಂದ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಕರ್ನಾಟಕದಾದ್ಯಂತ ಪ್ರಮೋಷನ್ಗೆ ರೆಡಿ ಆಗೋಣ. ಸೊ ಮಾಧ್ಯಮ ಮಿತ್ರರಿಗೆ ಇನ್ನೊಮ್ಮೆ ಥ್ಯಾಂಕ್ಸ್ನ ಹೇಳ್ತಾ, ನಿಮ್ಮ ಸಪೋರ್ಟ್ ಇದಕ್ಕೂ ಇನ್ನೂ ದುಪ್ಪಟ್ಟಾಗಲಿ. ಸೊ ನಮ್ಮ ಚಿತ್ರ ಪ್ರತಿ ಮನೆಗೂ ತಲುಪಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾ ಸಕ್ಸಸ್ ಆಗೋ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಪ್ರೊಡಕ್ಷನ್ ಸಂಸ್ಥೆಯಿಂದ ಇನ್ನಷ್ಟು ಸಿನಿಮಾಗಳು ಬರಲಿ ಅಂತ ವಿಶ್ ಮಾಡ್ತಾ ಇದೀವಿ ಸರ್. ಈಗ ನಮ್ಮ ನಿರ್ದೇಶಕರು ಕ್ಯಾಪ್ಟನ್ ಆಫ್ ದ ಶಿಪ್ ಕರ್ಣನ್ ಸರ್ ವೇದಿಕೆ ಮೇಲೆ ಬರಬೇಕು. ಇದು ಅವರ ನಿರ್ದೇಶನದ ಮೊದಲ ಸಿನಿಮಾ ಆದರೂ ಕೂಡ 10 ವರ್ಷಗಳಿಂದ ಚಿತ್ರರಂಗದ ವಿವಿಧ ಆಯಾಮಗಳಲ್ಲಿ ಕೆಲಸ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಇದೆ. ಆದರೆ ಫಸ್ಟ್ ಸಿನಿಮಾನೇ ಇಷ್ಟು ಒಂದು ಸೆನ್ಸಿಬಲ್ ಕಂಟೆಂಟ್ ಆಯ್ಕೆ ಮಾಡ್ಕೊಂಡಿದ್ದೀರಾ. 6ನೇ ತಾರೀಕು ರಿಲೀಸ್ ಆಗ್ತದೆ ಸಿನಿಮಾ, ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತಾ ಇದೆ. ಸೊ ಮೊದಲಿಗೆ ಈ ಒಂದು ಸೆಕೆಂಡ್ ಸಾಂಗ್ ರಿಲೀಸ್ ಇವೆಂಟಿಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಮೊದಲಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಈ ಸಿನಿಮಾ ಸಾಂಗ್ ರಿಲೀಸ್ ಮಾಡಿಕೊಡ್ಬೇಕು ಅಂತ ನಮ್ಮ ಅಣ್ಣ ಅಂತ ಕರಿತೀನಿ ನಾನು ಅವ್ರನ್ನ, ಸಾರ್ ಅಂತ ಕರೆಯಲ್ಲ, ಅಣ್ಣ ಅಂದರೆ ಅದೊಂದು ಪ್ರೀತಿ ಬಾಂಧವ್ಯ ಇನ್ನೂ ಗಟ್ಟಿ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನೀವು ಬಂದಿದ್ದು ಇವತ್ತು ಭಾಳ ಖುಷಿ ಆಗ್ತಿದೆ. ಆಮೇಲೆ ನೀವು ಈ ಸಾಂಗ್ ಮಾಡೋದು ಒಂದು ಪವರ್ಫುಲ್ ಆಗಿ ಒಂದು ಸ್ಟ್ರಾಂಗ್ ಆಗಿ ರೀಚ್ ಆಗುತ್ತೆ ಅನ್ನೋದಕ್ಕಿಂತ ನೀವೊಬ್ರು ಪವರ್ಫುಲ್ ಪರ್ಸನ್ ನೀವು ಈ ಸಾಂಗ್ನ ರಿಲೀಸ್ ಮಾಡೋದು ಮತ್ತು ನೀವು ಈ ಸಾಂಗ್ ಬಗ್ಗೆ ಮಾತಾಡೋದು ಇನ್ನೂ ಒಂದಷ್ಟು ಜನಕ್ಕೆ ಸ್ಟ್ರಾಂಗ್ ಆಗಿ ರೀಚ್ ಆಗುತ್ತೆ. ಸೊ ಇನ್ನೂ ಒಂದಷ್ಟು ಜನ ನಿಮ್ಮಿಂದ ಇನ್ಸ್ಪೈರ್ ಆಗಿ ಈ ಥರದ ಒಂದಷ್ಟು ಸಾಂಗ್ಗಳಿಗೆ ಪ್ರೆಸೆಂಟ್ಸ್ ಮಾಡೋದಾಗಿರ್ಬೋದು, ಈ ಥರದ ಸಾಂಗ್ಗಳಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಅದು ಹೆಚ್ಚೆಚ್ಚು ಆದಾಗ ಈ ಥರದ ಇನ್ನೊಂದಷ್ಟು ಸಿನಿಮಾಗಳು ಬರ್ತವೆ, ಈ ಥರದ ಇನ್ನೊಂದಷ್ಟು ಸಾಂಗ್ಗಳು ಬರ್ತವೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಬಂದಿದ್ದಕ್ಕೆ. ಆ್ಯಂಡ್ ಕವಿರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಸ್ವಲ್ಪ ಲಿರಿಕ್ಸ್ ಬರೆಯೋ ಟೈಮಲ್ಲಿ ಸ್ವಲ್ಪ ನಿಮ್ಗೆ ಕಿರಿಕಿರಿ ಮಾಡಿದ್ದೀನಿ, ದಯವಿಟ್ಟು ಸ್ವಲ್ಪ ಕ್ಷಮಿಸಿ. ಯಾಕೆಂದರೆ ಸ್ವಲ್ಪ ಕರೆಕ್ಷನ್ ಅದು ಇದು ಮಾಡಿಸೋ ಟೈಮಲ್ಲಿ ನಿಮ್ಗೆ ಏನಾದರೂ ಹರ್ಟ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ ಸರ್. ಸೊ ತುಂಬ ಅದ್ಭುತವಾಗಿ ಈ ಸಿನಿಮಾದ ಲಿರಿಕ್ಸ್ ಯಾವಾಗ ಅದ್ಭುತವಾಗಿ ರೆಡಿ ಆಯಿತೋ ಆಗಲೇ ಈ ಸಿನಿಮಾದ ಈ ಸಾಂಗ್ ಒಂದು ಜೀವಂತವಾಗಿ ಒಂದು ಅದ್ಭುತವಾಗಿ ಒಂದು ಜೀವ ಪಡ್ಕೊಂಡ್ಬಿಡ್ತು. ಸೊ ಅದಕ್ಕೆ ಭಾಳ ಅದ್ಭುತವಾಗಿ ಲಿರಿಕ್ಸ್ ಮಾಡಿಕೊಟ್ಟಿದ್ದು ಕವಿರಾಜ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಅದಕ್ಕೆ ಒಂದು ಸಿನಿಮಾದ ಸಾಂಗ್ ರೆಡಿ ಆದಾಗ ಅದಕ್ಕೆ ಒಂದು ಪರ್ಫೆಕ್ಟಾಗಿ ಒಂದು ಮ್ಯೂಸಿಕ್ ಅಂತ ಮಾಡಬೇಕಾಗುತ್ತೆ. ಸೊ ಆ ವಿಷಯದಲ್ಲಿ ನಮ್ಮ ಪೂರ್ಣ ಸರು ಫುಲ್ಲು ಫೋರ್ಸ್ ಆಗಿ ಲಿರಿಕ್ಸ್ ಕೇಳ್ತಿದ್ದಂಗೆ ಫುಲ್ ಫೋರ್ಸ್ ಆಗಿ ಇಲ್ಲ ಏನೋ ಒಂದು ಸೂಪರಾಗಿ ಮಾಡೋಣ ಅಂತೇಳಿ ನಮ್ಮ ಪೂರ್ಣ ಸರ್ ಭಾಳ ಪರ್ಸ್ನಲಾಗಿ ತಗೊಂಡು ತುಂಬ ಟಾರ್ಚರ್ ಅನುಭವಿಸಿ ನನ್ನಿಂದ ತುಂಬ ಹಿಂಸೆ ಅನುಭವಿಸಿ ಭಾಳ ಅದ್ಭುತವಾಗಿ ಸಾಂಗ್ ಮಾಡಿಕೊಟ್ರೆ ಸರ್. ಥ್ಯಾಂಕ್ ಯು ಸೋ ಮಚ್ ಪೂರ್ಣ ಸರ್. ಇದು ಮೇ ಬಿ ನಾನಿನ್ನೂ ಒಂದು 100 ವರ್ಷಕ್ಕೆ ಆಗೋಷ್ಟು ಒಂದು ನೆನಪುಗಳು ಈ ಸಾಂಗಲ್ಲಿ
ಕೊಟ್ಟಿದ್ದೀರ ನನಗೆ. ಇದು ಮೇ ಬಿ ನನ್ನ ಮೊದಲನೇ ಸಿನಿಮಾದಲ್ಲಿ ಅವ್ರಿಗೆ ನಾನು ಕೊಡ್ತಾರಂಥ ಒಂದೊಂದು ಅವ್ರು ಯಾವಾಗಲೂ ಹೇಳ್ತಾ ಇರೋರು, ಅಣ್ಣ ನಾನೊಂದು ರಥನ ತೊಗೊಂಬಂದು ಮುಂದೆ ನಿಲ್ಲಿಸೀನಿ, ಸಾಧ್ಯ ಆದರೆ ಅದನ್ನು ಮುಂದಕ್ಕೆ ತೊಗೊಂಡೋಗಿ ಹಿಂದಕ್ಕೆ ಮಾತ್ರ ತೊಗೊಂಡೋಗ್ಬೇಡಿ ಅಂತ. ಸೊ ಇವತ್ತೆಲ್ಲ ಒಂದು ಇಂಚಾದರೂ ನಾನು ಅದನ್ನು ಮುಂದಕ್ಕೆ ತೊಗೊಂಬಂದಿನಿ ಈ ಸಾಂಗ್ ಮುಖಾಂತರ, ಅವ್ರಿಗೆ ಇದನ್ನು ಡೆಡಿಕೇಟ್ ಮಾಡೋದ್ರ ಮುಖಾಂತರ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಸೊ ಹಾಗಾಗಿ ಈ ಜರ್ನಿ ಇವತ್ತಿಂದ ಶುರು ಆಗಿದೆ. ಸೊ ಇದು ಮೊದಲನೇ ಸಿನಿಮಾದಲ್ಲೇ ಇದನ್ನು ಶುರು ಮಾಡಿದ್ದೀನಿ. ಡೆಫಿನೆಟಾಗಿ ಜನರಿಗೆ ವಾಯ್ಸ್ ಆಗೋವಂಥ ರೀತಿ ಮತ್ತು ಜನರ ಸಮಸ್ಯೆಗಳನ್ನು ಅದನ್ನು ಹಾರ್ಟ್ ಫಾರ್ಮ್ ಮುಖಾಂತರ ಒಂದು ಸ್ಟ್ರಾಂಗ್ ಆಗಿ ಸಿನಿಮಾಗಳ ಮುಖಾಂತರ ಹೇಳಬೇಕು ಅನ್ನೋದು ನನ್ನ ಭಾಳ ದೊಡ್ಡ ಕನಸು. ಸೊ ಅದರ ನಿಟ್ಟಿನಲ್ಲಿ ಇನ್ನೊಂದಷ್ಟು ಸಿನಿಮಾಗಳು ಕೂಡ ಮಾಡೋದಕ್ಕೆ ಈ ಸಿನಿಮಾ ಒಂದು 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 ಸ್ಫೂರ್ತಿ ಆಗುತ್ತೆ. ಈ ಸಿನಿಮಾನ ಜನ ಗೆಲ್ಲಿಸಿದಾಗ ಈ ಥರದ್ದು ಇನ್ನೊಂದಷ್ಟು ಸಿನಿಮಾಗಳಾಗ್ತವೆ. ಸೊ ಅದಕ್ಕೆ ಈ ಥರದ್ದು ಇನ್ನೊಂದಷ್ಟು ನಿರ್ಮಾಪಕಗಳು ಕೊಡ್ತಾರೆ. ಸೊ ಯಾಕೆಂದರೆ ಈ ಥರದ್ದು ಒಂದು ಕಂಟೆಂಟಿಗೆ ಒಂದು 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 ದೊಡ್ಡ ಬಜೆಟಲ್ಲಿ ಒಂದು ದೊಡ್ಡ ಕ್ಯಾನ್ವಾಸಲ್ಲಿ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡೋದು ಆ್ಯಕ್ಚುಲಿ ಅದೊಂದು ದೊಡ್ಡ ಟಾಸ್ಕ್. ಆ ವಿಷಯದಲ್ಲಿ ನಮ್ಮ ಪ್ರವೀಣ್ ಗೌಡ ಸರ್ಗೆ, ನಮ್ಮ ಪ್ರವೀಣ್ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್. ಯಾಕೆಂದರೆ ನೀವಲ್ಲದೆ ಈ ಸಿನಿಮಾನ ಯಾರೂ ಮಾಡೋಕ್ಕಾಗ್ತಿರಲಿಲ್ಲ. ನಮ್ಮ ವೈಟ್ ಲೋಟಸ್, ನಮ್ಮ ಅಶೋಕ್ ಸರ್, ಸೊ ನೀವೆಲ್ಲರ ಸಪೋರ್ಟು, ನಮ್ಮ ಕರೇಪ ಸರ್, ನಮ್ಮ ಶ್ರೀನಾಥ್, ನೀವೆಲ್ಲರ ತುಂಬ ಗಟ್ಟಿಯಾಗಿ ನಿಂತ್ಕೊಂಡಿದ್ದಕ್ಕೆ ಇವತ್ತು ಇಷ್ಟು ಚೆನ್ನಾಗಿ ಈ ಸಿನಿಮಾ ಆಗಿದೆ. ಆಮೇಲೆ ಎಸ್ಪೆಷಲಿ ಈ ಸಾಂಗ್ ಒನ್ಸ್ ನಾವು ಸಾಂಗ್ ಸಿನಿಮಾದಲ್ಲಿ ಆದಮೇಲೆ ಇಲ್ಲ ಇದನ್ನು ಒಂದು ಅದೊಂದು ಸಿನಿಮಾ ಕತೆ ಮೇಲೆ ಹೋಗುತ್ತೆ ಸಾಂಗ್ ಅದು, ಇಲ್ಲ ಇದೊಂದು ಏನೋ ಒಂದು ಪ್ರಮೋಷನಲ್ ಸಾಂಗ್ ಥರ ಮಾಡೋಣ, ಇದೊಂದು ಟ್ರಿಬ್ಯೂಟ್ ಥರ ಮಾಡೋಣ, ಯಾರಿಗೋಸ್ಕರ ಮಾಡಿದ್ವಿ ಅವ್ರಿಗೆ ಒಂದೇನೋ ಒಂದು ಕತೆ ಹೇಳೋಣ ಒಂದು ಪ್ರಮೋಷನಲ್ ಸಾಂಗಲ್ಲಿ ಅಂತ ಅಂದ್ಕೊಂಡು ಡಿಸ್ಕಸ್ ಮಾಡಿದಾಗ ಸೊ ನಮ್ಮ ಪೂರ್ಣ ಸರ್ರು ಇಲ್ಲ ಈ ಥರದ್ದು ಏನೋ ಒಂದು ನಂಗೆ ಟೈಮ್ ಕೊಡಿತ್ತು. ಯಾಕೆಂದರೆ ಈ ರೆಕಾರ್ಡಿಂಗ್ಗೆ ತುಂಬ ಟೈಮ್ ತೊಗೊಂಡಿದ್ರು ಅವರು, ಇದಕ್ಕೂ ಒಂದು ತಿಂಗಳು ಟೈಮ್ ತೊಗೊಂಡ್ರು. ತುಂಬ ಟಾರ್ಚರ್ ಮಾಡಿ ಸರ್ ಇಲ್ಲ ಬೇಗ ಮಾಡಿ ರಿಲೀಸ್ ಡೇಟ್ ಹತ್ರ ಬಂದ್ಬಿಟ್ಟಿದೆ ಅಂತ ಹೇಳಿ ತುಂಬ ಅದ್ಭುತವಾಗಿ ಪ್ಲ್ಯಾನ್ ಮಾಡಿದ್ಮೇಲೆ ನಮ್ಮ ಶೇಖರ್ ಸರ್ ಬಂದಮೇಲೆ ಈ ಸಾಂಗ್ ಒಂದು ಬೇರೆ ರೂಪ ಪಡ್ಕೊಂಬಿಡ್ತು. ಶೇಖರ್ ಸರ್ ಇದು ನಾನು ಆಗಲೇ ಹೇಳಿದೆ, ಇನ್ನೂ 100 ವರ್ಷಕ್ಕೆ ಆಗೋಷ್ಟು ನೆನಪುಗಳು ಈ ಸಾಂಗಲ್ಲಿ ಕೊಟ್ಟಿದ್ದೀರ ಅಂತ. ಸೊ ಮೇ ಬಿ ಈ ಸಾಂಗ್ನ ನಿಮ್ಮಷ್ಟು ಬ್ಯೂಟಿಫುಲ್ ಆಗಿ ಬೇರೆ ಯಾರು ಶೂಟ್ ಮಾಡೋಕೆ ಆಗ್ತಿರಲ್ಲ ಅನ್ಕೊತೀನಿ, ಮತ್ತು ಅದು ಡೈರೆಕ್ಟ್ ಮಾಡೋಕೆ ಆಗ್ತಿರಲ್ಲ ಅನ್ಕೊತೀನಿ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಋಣನ ನಾನು ನನ್ನ ಕೊನೆ ಉಸಿರಿರೋವರೆಗೂ ನಾನು ನೆನಪಲ್ಲಿ ಇಟ್ಕೊತೀನಿ. ನನಗೆ ತುಂಬ ನೆನಪುಗಳನ್ನ ಕೊಟ್ಟಿದ್ದೀರಾ. ಮತ್ತು ನಾನು ಆಗಲೇ ಹೇಳಿದ್ನಲ್ಲ, ಒಂದು ಹೆಜ್ಜೆ ಏನೋ ಒಂದು ಇಂಚು ಮುಂದೆ ಬರೋದಕ್ಕೆ ನೀವೆಲ್ಲ ಜೊತೆಯಾಗಿ ಸಹಕಾರಿಯಾಗಿ ನಿಂತಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಸರ್. ಆ್ಯಂಡ್ ಹೇಳಿ ಮೇಡಮ್, ಇಷ್ಟ ಆಯಿತು. ಡಿಸೆಂಬರ್ 6 ಅದೇ ಒಂದು ಪಾಯಿಂಟ್ ಬಿಟ್ರು, ಅದು ಸ್ವಲ್ಪ ಡಿಸ್ಕಷನ್ ಅಲ್ಲಿ ಇದೆ. ನಾನು ಆಗ್ಲೇ ಹೀರೋಗೂ ಕೇಳಿದೆ. ಅದೇ ಡಿಸೆಂಬರ್ 6 ಡೇಟ್ ಸೆಲೆಕ್ಟ್ ಮಾಡಿರೋದು. ಐ ಆಮ್ ನಾಟ್ ಕಂಪೇರಿಂಗ್, ಬಟ್ ಆ ಡೇಟಲ್ಲಿ ಒಂದು ದೊಡ್ಡ ಸಿನಿಮಾ ಬರ್ತಿದೆ ಅನ್ನೋ ಕಾರಣಕ್ಕೋ ಏನೋ ಯಾವ ಸಿನಿಮಾ ಕೂಡ ಬರ್ತಲ್ಲ. ಆದರೆ ಕನ್ನಡ ಸಿನಿಮಾಗಳಿಗೆ ಮೊದಲ ಆದ್ಯತೆ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆಗಬೇಕು. ಅದ್ರಲ್ಲಿ ಒಂದಂತೂ ಅರ್ಥ ಆಗ್ತದೆ, ನಿಮಗೆ ಕನ್ನಡ ಸಿನಿ ಪ್ರೇಕ್ಷಕರ ಮೇಲೆ ಇರುವಂಥ ನಂಬಿಕೆ, ಇನ್ನೊಂದು ನೀವು ಮಾಡಿರೋ ಸಿನಿಮಾದ ಮೇಲೆ ಇರುವಂಥ ನಂಬಿಕೆ. ಹೆಂಗೆ ಪ್ರಿಪೇರ್ ಆಗಿದ್ದೀರಾ ಅದಕ್ಕೆ? ಆ್ಯಕ್ಚುಲಿ ಡಿಸೆಂಬರ್ 6ನೇ ತಾರೀಕಿಗೆ ಬರಬೇಕು ಅನ್ನೋದಕ್ಕೆ ನಮಗೊಂದು ಸ್ಟ್ರಾಂಗ್ ಒಂದು ರೀಸನ್ ಇತ್ತು. ಅದು ಸಿನಿಮಾ ರಿಲೀಸ್ ದಿನ ಮೇ ಬಿ ತುಂಬ ಜನಕ್ಕೆ ಗೊತ್ತಾಗುತ್ತೆ. ಈಗ ಅದು ಹೇಳೋದಕ್ಕಿಂತ 6ನೇ ತಾರೀಕಿಗೆ ನಾವು ಯಾಕೆ ಬರ್ತಾ ಇದ್ದೀವಿ ಅನ್ನೋದಕ್ಕೆ, 6ನೇ ತಾರೀಕು ಬೇರೆ ಯಾವುದೂ ಕನ್ನಡ ಸಿನಿಮಾಗಳಿಲ್ಲ ಅವತ್ತು. ಸೊ ಪುಷ್ಪ ತೆಲುಗು ಸಿನಿಮಾ ಇದೆ. ನಾವು ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳು ನಾವು ನಮ್ಮ ಡಿಸ್ಟ್ರಿಬ್ಯೂಟರ್ ಜೊತೆ ಡಿಸ್ಕಸ್ ಮಾಡಿದಾಗ ಕನ್ನಡ ಸಿನಿಮಾಗಳು ಯಾವೂ ಇಲ್ಲ ಅವತ್ತು, ಯಾವುದು ರಿಲೀಸ್ ಆಗ್ತಾಯಿಲ್ಲ. ಆಮೇಲೆ ನಮಗೆ ತುಂಬ ನೆಕ್ಸ್ಟ್ ಮುಂದಕ್ಕೆ ಹೋದರೆ ತುಂಬ ದೊಡ್ಡ ಬೇರೆ ಕನ್ನಡ ಸಿನಿಮಾಗಳಿದ್ದಾವೆ ಅಂದಾಗ ನಾವು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳ ಜೊತೆ ಕಾಂಪೀಟ್ ಮಾಡೋಣ. ನಮ್ಮ ಕನ್ನಡ ಸಿನಿಮಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೇರೆ ನಮ್ಮ ಕನ್ನಡದ ಹೀರೋಗಳ ಮೇಲೆ ನಾವು ಕಾಂಪೀಟ್ ಮಾಡೋದು ಅದು ಚೆನ್ನಾಗಿರಲ್ಲ. ಯಾಕೆಂದರೆ ನಾವು ಇನ್ನೂ ಈಗ ಶುರು ಮಾಡ್ತಾ ಇದ್ದೀವಿ, ಬೇರೆ ಲ್ಯಾಂಗ್ವೇಜವ್ರ ಮೇಲೆ ನಾವು ಕಾಂಪೀಟ್ ಮಾಡೋಣ ಅಂತೇಳಿ, ಏನು ಸಮಸ್ಯೆ ಇಲ್ಲ ಅಂತೇಳಿ ತುಂಬ ಧೈರ್ಯವಾಗಿ ಜೊತೆ ನಿಂತು ಇಲ್ಲ ಸರ್ 6ನೇ ತಾರೀಕಿಗೆ ನಾವು ಮಾಡೋಣ, ಅದೊಂದು ಈ ಸಿನಿಮಾ 6ನೇ ತಾರೀಕು ರಿಲೀಸ್ ಆಗೋದಕ್ಕೆ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಆಗಬೇಕು ಅನ್ನೋದಕ್ಕೆ ನಮ್ಮ ಪ್ರೊಡ್ಯೂಸರ್ ಅವರ ಒಂದು ಸ್ಟ್ರಾಂಗ್ ಧೈರ್ಯ. ಹಂಗಾಗಿ 6ನೇ ತಾರೀಕೆ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದೇನೆಂದರೆ ಸಿನಿಮಾ ನಿಮಗೆ ಎಸ್ಪೆಷಲಿ ಹೊಸಬ್ರು ಯಾವುದೋ ಒಂದು ದೊಡ್ಡ ಸಿನಿಮಾ ಎದುರಿಗೆ ಬರ್ತಾ ಇದ್ದಾರೆ ಅಂತಂದರೆ ಒಂದು ಸ್ಟ್ರಾಂಗ್ ಆಗಿ ಏನೋ ಒಂದು ಕಂಟೆಂಟ್ ಇಟ್ಕೊಂಡಿರ್ತೀವಿ ಅಂತ. ಯಾಕೆಂದರೆ ನೀವು ಟ್ರೈಲರಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಯಾವುದೋ ಒಂದು ಸುಮಾರಾಗಿ ಯಾವುದೋ ಹೊಸಬ್ರು ಏನೋ ಮಾಡಿದ್ದಾರೆ ಅಂತಲ್ಲ, ತುಂಬ ಅದ್ಭುತವಾಗಿ ಅದು ಮೇಕಿಂಗ್ ವೈಸ್ ಆಗಿರ್ಬೋದು, ಅದು ಸಿನಿಮಾದ ಸ್ಕ್ರೀನ್ ಪ್ಲೇ ಕತೆ ವೈಸ್ ಆಗಿರ್ಬೋದು, ಎಲ್ಲ ವಿಷಯದಲ್ಲೂ ಕೂಡ ಒಂದು ಸ್ಟ್ರಾಂಗ್ ಆಗಿ ಏನೋ ಒಂದು ಮೆಸೇಜನ್ನು ಇಟ್ಕೊಂಡು ಒಂದು ಎಲ್ಲ ಎಲಿಮೆಂಟ್ಸಲ್ಲೂ ನಿಮಗೆ ಸಿನಿಮಾದಲ್ಲಿ ಕಾಮಿಡಿ ಇರುತ್ತೆ, ನಿಮಗೆ ಲವ್ ಇರುತ್ತೆ, ಆ ಎಮೋಷನ್ಸ್ ಇರುತ್ತೆ, ಒಂದು ಒಳ್ಳೆ ಮೆಸೇಜ್ ಇರುತ್ತೆ, ಇದೆಲ್ಲ ಎಲಿಮೆಂಟ್ಸು ಸಿನಿಮಾದಲ್ಲಿದೆ. ಹಾಗಾಗಿ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿರೋದ್ರಿಂದ ನಮಗೊಂದು ಕಾನ್ಫಿಡೆನ್ಸ್ ಇದೆ, ಸ್ಟ್ರಾಂಗ್ ಕಾನ್ಫಿಡೆನ್ಸ್. ಯಾಕೆಂದರೆ ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ಯಾವತ್ತೂ ಒಂದು ಚೆನ್ನಾಗಿರೋ ಸಿನಿಮಾಗಳನ್ನ ಯಾವತ್ತೂ ಸೋಲಿಸಿರೋ ಉದಾಹರಣೆಗಳಿಲ್ಲ. ಮೇ ಬಿ ನಮ್ಮ ಸಿನಿಮಾನ ಖಂಡಿತವಾಗ್ಲೂ ಗೆಲ್ಲಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಅವತ್ತು ಯಾವುದು ಕನ್ನಡ ಸಿನಿಮಾಗಳೆಲ್ಲ ಕನ್ನಡಿಗರು ಕನ್ನಡ ಸಿನಿಮಾಗಳು ಯಾವುದು ಇಲ್ಲಪ್ಪ ಅಂತ ಅವ್ರಿಗೆ ಅನ್ನಿಸ್ಬಾರ್ದು. ಹಾಗಾಗಿ ಡಿಸೆಂಬರ್ 6ನೇ ತಾರೀಕು ನಾವು ನಮ್ಮ ಕರ್ನಾಟಕದಲ್ಲಿ ಯಾವಾಗಲೂ ಕನ್ನಡಿಗನೇ ಸಾರ್ವಭೌಮ. ಹಾಗಾಗಿ ನಮ್ಮ ಕನ್ನಡ ಸಿನಿಮಾವನ್ನು ನಾವು ಅವತ್ತು ರಿಲೀಸ್ ಮಾಡ್ತಾ ಇದ್ದೀವಿ.
ಅದೇ ಆ ಉತ್ತರಕ್ಕೆ ಕಾಯ್ತಾ ಇದ್ದೆ ನಾನು. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ತುಂಬ ಒಳ್ಳೇದಾಗಲಿ. ಡಿಸೆಂಬರ್ 6 ಮತ್ತೆ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ, ಸಿನಿಮಾ ರಿಲೀಸ್ ಆಗ್ತಾ ಇದೆ. ಫಸ್ಟ್ ಕನ್ನಡ ಸಿನಿಮಾ ನೋಡಿ ಆಮೇಲೆ ಬೇರೆ ಸಿನಿಮಾ ನೋಡಿ. ಎಸ್ ಮೊದಲನೇದಾಗಿ ಫಸ್ಟ್ ಕನ್ನಡ ಸಿನಿಮಾಗಳು ನೋಡಿ, ಆಮೇಲೆ ನೋಡಿ ಆ ಸಿನಿಮಾ ನೋಡಿ ಬೇಡ ಅಂತ ಹೇಳ್ತಿಲ್ಲ, ಬಟ್ ಮೊದಲನೇದಾಗಿ ಕನ್ನಡ ಸಿನಿಮಾಗಳನ್ನ ನೋಡಿ. ಥ್ಯಾಂಕ್ ಯು ಸೊ ಮಚ್ ಸರ್.